ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಸೇಮ್ ಟು ಸೇಮ್ ಪ್ರಜ್ವಲ್ ರೇವಣ್ಣ ಕೇಸು. ಹಲವಾರು ಮಹಿಳೆಯರ ನೂರಾರು ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಹತ್ರ ಇದ್ದು ಅಂತ ಆರೋಪ ಬಂತು. ಇಷ್ಟರಲ್ಲಿ 3 ರೇಪ್ ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಯಿತು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಈಗ ಅವನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಈಗ ಮತ್ತೆ ನಮ್ಮ ಬೆಂಗಳೂರಲ್ಲಿ ಅದೇ ರೀತಿಯ ಕೇಸ್ ಕೇಳಿ ಬಂದಿದೆ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಹೆಣ್ಣು ಮಕ್ಕಳ ಬರೋಬ್ಬರಿ 2500 ವಿಡಿಯೋಗಳನ್ನು ಇಟ್ಕೊಂಡಿದ್ದಾನಂತೆ. ಇಂತಹದೊಂದು ಆರೋಪ ಈಗ ಬೆಂಗಳೂರಿನಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಈ ವ್ಯಕ್ತಿ ಯಾರು? ಈ ಕೇಸ್ ಈಗ ಬೆಳಕಿಗೆ ಬಂದಿದ್ದು ಹೇಗೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಇವನ ಹೆಸರು ಮ್ಯಾಥ್ಯೂ. ಬೆಂಗಳೂರಿನ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ದೈಹಿಕ ಶಿಕ್ಷಕ ಆಗಿರ್ತಾನೆ, ಜೊತೆಗೆ ಕ್ರಿಕೆಟ್ ಕೋಚ್ ಕೂಡ ಆಗಿರ್ತಾನೆ. ಈಗ ಇವನ ಮೇಲೆ ಹಲವಾರು ಮಹಿಳೆಯರನ್ನು ದೈಹಿಕವಾಗಿ ಬಳಸ್ಕೊಂಡು ಬರೋಬ್ಬರಿ 2500 ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗ ಇವನ ವಿರುದ್ಧ ಒಬ್ಬ ಸಂತ್ರಸ್ತ ಮಹಿಳೆ ಮಹಿಳಾ ಆಯೋಗದ ಕದವನ್ನು ತಟ್ಟಿದ್ದಾಳೆ. ಮ್ಯಾಥ್ಯೂದು ಅಂತ ಹೇಳಲಾಗ್ತಿರೋ ಒಂದಿಷ್ಟು ವಿಡಿಯೋಗಳು ಈ ಮಹಿಳೆ ಹತ್ರ ಇದಾವಂತೆ. ಇದರಲ್ಲಿ ಈ ಮಹಿಳೆ ಅಷ್ಟೇ ಅಲ್ಲ, ಇವರನ್ನೂ ಹೊರತುಪಡಿಸಿ ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಡಿಯೋಗಳು ಕೂಡ ಇದಾವಂತೆ. ಈ ಮಹಿಳೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ಈ ಮ್ಯಾಥ್ಯೂ ಕ್ರಿಶ್ಚಿಯನ್ ಆಗಿರ್ತಾನೆ, ಆದರೆ ಬರೀ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ನಂತೆ. ಅವರನ್ನು ದೈಹಿಕವಾಗಿ ಬಳಸ್ಕೊಂಡು ಈ ಮ್ಯಾಥ್ಯೂ ಅವರ ಜೊತೆಗಿನ ಖಾಸಗಿ ಕ್ಷಣಗಳನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ನಂತೆ. ಈಗ ಅವನ ಬಲೆಗೆ ಬಿದ್ದಿರೋ ಈ ಸಂತ್ರಸ್ತೆಯ ಕತೆ ಹೇಗಿದೆ ನೋಡಿ. ಇವರಿಗೆ ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ, ಒಂದು ಹೆಣ್ಣು ಮಗು ಕೂಡ ಇದೆ. ಆದರೆ ಏನೋ ಕಾರಣಗಳಿಂದಾಗಿ ಗಂಡನಿಂದ ಡಿವೋರ್ಸನ್ನು ತಗೊಂಡಿರ್ತಾರೆ. ಈಗ ಇವರಿಗೆ ಈ ಮ್ಯಾಥ್ಯೂ ಪರಿಚಯ ಆಗಿದ್ದು ಹೇಗಂತಂದರೆ, ಈ ಮಹಿಳೆಯ ಮಗಳು ಮ್ಯಾಥ್ಯೂ ಟೀಚರ್ ಆಗಿದ್ದ ಸ್ಕೂಲ್ನಲ್ಲಿ ಓದ್ತಾ ಇರುತ್ತೆ. ಹೀಗಾಗಿ ಮಗಳನ್ನು ಸ್ಕೂಲ್ಗೆ ಬಿಡುವಾಗ ಮನೆಗೆ ಕರ್ಕೊಂಡು ಬರುವಾಗ ಮ್ಯಾಥ್ಯೂವಿನ ಪರಿಚಯ ಈ ಮಹಿಳೆಗೆ ಆಗಿರುತ್ತೆ. ಆ ಸ್ಕೂಲ್ನಲ್ಲಿ ಇವನು PT ಮತ್ತು ಕ್ರಿಕೆಟ್ ಕೋಚ್ ಆಗಿರ್ತಾನೆ. ಹೀಗಿರಬೇಕಾದ್ರೆ ಇಬ್ಬರಿಗೂ ಪರಿಚಯ ಆಗುತ್ತೆ, ಆಮೇಲೆ ಫ್ರೆಂಡ್ಶಿಪ್ ಆಗುತ್ತೆ, ಮುಂದೊಂದು ದಿನ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ ಇಬ್ಬರಿಗೂ ಒಟ್ಟಿಗೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಈ ಸಂತ್ರಸ್ತೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ಇವರಿಬ್ಬರು ಒಂದು ಚರ್ಚ್ ಮುಂದೆ ಮದುವೆ ಆಗಿದ್ದಾರಂತೆ. ಜೊತೆಗಿದ್ದಾಗ ಆಬ್ವಿಯಸ್ಲಿ ದೈಹಿಕ ಸಂಪರ್ಕ ಆಗಿರುತ್ತೆ. ಅದನ್ನು ಈ ಮ್ಯಾಥ್ಯೂ ವಿಡಿಯೋ ಮಾಡ್ಕೊಂಡಿದ್ದಾನೆ. ಮದುವೆ ಆದಮೇಲೆ ಇವನು ಎಂಥವನು ಅಂತ ಗೊತ್ತಾಯಿತು ಅಂತ ಈ ಮಹಿಳೆ ಈಗ ಆರೋಪ ಮಾಡ್ತಾ ಇದ್ದಾರೆ. ಈ ರಾಸಲೀಲೆ ಹೇಗೆ ಗೊತ್ತಾಯಿತು ಅನ್ನೋದನ್ನು ಕೂಡ ಆ ಮಹಿಳೆ ಹೇಳಿದ್ದಾರೆ. ಈ ಮ್ಯಾಥ್ಯೂ ಹತ್ರ 2 ಮೊಬೈಲ್ ಇದ್ವಂತೆ. ಒಂದಿನ ಮನೆಯಲ್ಲಿ ತನ್ನ ಮೊಬೈಲನ್ನು ಬಿಟ್ಟು ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಇವರು ಅವನ ಮೊಬೈಲನ್ನು ಚೆಕ್ ಮಾಡ್ತಾರೆ. ಆಗ ಮೊಬೈಲ್ನಲ್ಲಿ ಮ್ಯಾಥ್ಯೂ ಜೊತೆಗೆ ಬೇರೆ ಬೇರೆ ಹೆಣ್ಮಕ್ಳು ಇರೋ 2500ಕ್ಕೂ ಹೆಚ್ಚಿನ ವಿಡಿಯೋಗಳು ಇದ್ವಂತೆ. ಅದರಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಇವರು ತಮ್ಮ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ. ಈ ವಿಚಾರ ಮ್ಯಾಥ್ಯೂಗೆ ಗೊತ್ತಾಗಿ ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಇದಾದ್ಮೇಲೆ ರಾತ್ರಿ ಹೊತ್ತು ಮಲ್ಕೊಂಡಿರುವಾಗ ಇವರ ಮೊಬೈಲ್ ಸಹಿತ ಆ ಮ್ಯಾಥ್ಯೂ ಎಸ್ಕೇಪ್ ಆಗಿದ್ದಾನೆ. ಇದು ಮ್ಯಾಥ್ಯೂ ಜೊತೆಗಿದ್ದು ಅವನಿಂದ ಮೋಸ ಹೋಗಿರೋ ಮಹಿಳೆ ಮಾಡ್ತಾ ಇರುವಂಥ ಆರೋಪ. ಈಗ ಇವರು ನ್ಯಾಯಕ್ಕೋಸ್ಕರ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ಮ್ಯಾಥ್ಯೂ ವಿರುದ್ಧ ಈ ಮಹಿಳೆ ಮಾಡ್ತಾ ಇರುವಂಥ ಆರೋಪ ಒಂದು ವೇಳೆ ನಿಜಾನೇ ಆದರೆ ಇದು ಪ್ರಜ್ವಲ್ ರೇವಣ್ಣನ ದಾಖಲೆಯನ್ನು ಬ್ರೇಕ್ ಮಾಡಿ ಇಡೀ ದೇಶದಲ್ಲೇ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.